ರೋಡಲ್ಲಿ ಒಬ್ಳೆ ಒಂಥರ ಹೋಗುತ್ತೆ ಗೈಸ್. ಏನ್ ಮಾಡೋದು? ನಮ್ ಮನೆಗ್ ಬಂದ್ರೆ ಪವಿನ್ ನೋಡ್ ನಾಚ್ಕೊಂಡು ಓಡೋಗ ನಾಯಿ ನೀನು. ಗರ್ಲ್ ಫ್ರೆಂಡ್ ಹೆಸರು ಹೇಳ್ತಾವನು. ಗರ್ಲ್ ಫ್ರೆಂಡ್ ಯಾರು? ಅವ್ನ ಗರ್ಲ್ ಫ್ರೆಂಡ್ ಹೆಸರೇನು? ಇದ್ರಾಗೇನು ಕ್ಯೂರಿಯಾಸಿಟಿ? ಪವಿನ್ ನಿನಗೇನೆ? ಕಾರ್ ಒಳಗಡೆ ಸ್ಕೂಟಿ ಹಾಕೊಂಡ್ ಬರ್ಬೋದು ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾನು. ನನಗೆ ಬೇಜಾರಾಗ್ಬಿಟ್ಟೈತೆ. ನನಗೆ ಹಾಕೊಂಡು ರುಪ್ತಾನ ನೋಡು. ನಾನು ಯಾಕೆ ಹಿಂಗೆ? ಆಕ್ಚುಲಿ ಹುಡುಗಿರ್ನ ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇದೇ ನಾಲ್ಗೇಳಿ. ಎಲ್ಲರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ನಾವೆಲ್ಲ ಹೋಗ್ತಾ ಇದೀವಿ ಗೊತ್ತಾ? ಈ ಟೈಮ್ ಬಂದು 8:30ಗೆ ನಾವು ಬಂದಿರೋದು. ಒಬ್ರು ಪಾರ್ಟಿ ಕೊಡಿಸ್ತೀನಿ ಅಂದ್ರು. ಯಾಕೆ ಪಾರ್ಟಿ ಕೊಡಿಸ್ತವ್ರೆ ಅಂದ್ರೆ ಅವ್ರಿಗೆ ಏನ್ ಡೌಟ್ ಇತ್ತು. ಆ ಡೌಟ್ ಅಲ್ಲೂ ಅವ್ರು ಪಾಸ್ ಆಗ್ಬಿಟ್ಟವ್ರಲ್ಲ, ಪಾಸ್ ಆಗಿರೋ ತಡ್ಕೊಳಕ್ ಆಗ್ದಿರ ಪಾರ್ಟಿ ಕೊಡಿಸ್ತವ್ರೆ. ಅದಕ್ಕೆ ಅವ್ರು ಪಾರ್ಟಿ ಕೊಡಿಸ್ತವ್ರೆ ಅಂತ ಇವಾಗ ಹೋಗ್ತಾ ಇದೀವಿ ಗೈಸ್. ಅಲ್ಲೋದ್ಮೇಲೆ ಒಂದು ಕ್ರೇಜಿ ಥಿಂಗ್ ಮಾಡ್ತೀವಿ. ಅದನ್ನ ಹೆಂಗೆ ಎತ್ಕೊಂತಾನೆ ಏಮಂತ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ರೈಡರ್ ಅಮ್ಮ ಇಲ್ಲಿ ಬಂದ್ರು ನೋಡಿ ಗಾಯ್ಸ್. ಹಾಯ್ ಹಾಯ್ ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಇಟ್ಕೊಳ್ಳೋ ನಾನೇನೋ ಮಾಡ್ಬೇಕು. ಇಟ್ಕೊಳ್ಳೋ ನೆನ್ನೆ ಫೇಲ್ ಅಂತ ಹಾಕಿದ್ರು. ನೆನ್ನೆ ಯಾಕೆ ಫೇಲ್ ಅಂತ ಹಾಕಿದ್ದೆ ಅಂತೆ? ನನ್ನ ತಮ್ಮ ಎಷ್ಟು ಪರ್ಸೆಂಟೇಜ್ ಪಾಸ್ ಆಗೋಣ ನಮ್ಮ ಅಮ್ಮನೇ ಅಂತ ಹೇಳಿದ್ರೆ ನಿಮ್ಮ ಅಮ್ಮನೇ ಇರ್ಲಿಲ್ಲ ಗೈಸ್. ಇದಕ್ಕೂ ಹಿಂಗೆಲ್ಲ ಪಾರ್ಟಿ ಕೊಡ್ಬೋದು. ನಿಂಗೆ ಮೊಟ್ಟಿ ಮುದ್ದೆನಾ? ಮುದ್ದೆ ಆಲ್ಫಾಮ್ ಇಲ್ಲ, ತಂದೂರಿನೂ ಇಲ್ಲ. ನಾವೇ ಲಾಸ್ಟ್ ಮೋಸ ಮಾಡ್ತೀಯಾ? ನಾಳೆಯಿಂದ ಓಪನಿಂಗ್ ಅಂತ ಹೋದ್ರು. ನಾನೇನ್ ಮಾಡ್ಲಿಲ್ಲ. ಏನು ಇಲ್ವೇನೋ ಕಸ್ಟಮರ್ಗೆ 50,000 ಗ್ಯಾಸ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಬೇಕು ನೀವುಗಳು. ಗ್ಯಾಸ್ ಪ್ರಾಬ್ಲಮ್ ಅಂತ ಗೈಸ್. ಅದಕ್ಕೆ ಇಲ್ಲಿ ಬಿರಿಯಾನಿ ಏನಿಲ್ವಂತ. ಸಿಲಿಂಡರ್ ಐತಲ್ಲ, ಸಿಲಿಂಡರ್ ಅಂತ ಹೊಡಿಯೋ ಅವನ್ನ ನೋಡ್ದಾನೆ. ಏನಾದ್ರು ಅವ್ನು ತೆಗ್ದಿರೋ ಮಾರ್ಕ್ಸ್ಗೆ ಏನ್ ಮಾತಾಡ್ಲಿ? ಸುಮ್ನೆ ಆಗಿದೆ. ಏನು ಮಾತಾಡಿಲ್ವಾ? ಮಾತಾಡೋ ಈಗ. ಬಿಹೇವ್ ಅವ್ರನ್ನ ನೀನ್ ಯಾಕ ಅವ್ನೇನು ಹೇಳಿಲ್ಲ? ಏನೆಲ್ಲ ಬರ್ತದ ನೋಡಿದ್ರು ನನಗೆ ಬೇಜಾರಾಗ್ಬಿಟ್ಟೈತೆ. ಹೇಳಿದೀನಿ ದೌಲತ್ ಮಾಡಿದ್ರೆ ಹೊಡಿತೀನಿ ಅಂತ. ಅಲ್ಲ something you did not give anything. I am very disappointed by your reaction. For action there is no reaction. ಏನ್ ಮಾಡ್ಲಿ ನಾನು ಮಾಡ್ಲಿ. ಆಯ್ತು ನೋಡಿ ಗೈಸ್, ನನ್ನ ತಮ್ಮ ನಮ್ಮ ಮನೇಲಿ ನಮ್ಗೆ ಪ್ರಿನ್ಸಸ್ ಟ್ರೀಟ್ ಅಲ್ಲ ಕ್ವೀನ್ ಟ್ರೀಟ್ಮೆಂಟ್ ನೋಡಿ ಎಲ್ಲ ಅವರೇ ಮಾಡಿ. 2-3 ವರ್ಷದಲ್ಲಿ ವಿಕೆಟ್ ಆಗ್ತಲೆ. ಏನ ಏನಿಲ್ಲ ಬಿಡು. 2-3 ವರ್ಷದಲ್ಲಿ ವಿಕೆಟ್ ಆಗ್ತಲೆ. ಮದ್ವೆ ಆಗ್ಬಿಟ್ಟು ಚೆನ್ನಾಗಿ ಹೇಳಿದ್ರಿ. ಮುದ್ದೆ ಹ್ಯೂಮನ್ ಶೇಕ್ ಮುದ್ದೆ. ನೀನ್ ಅರ್ಧ ಅವ್ಳ ಅರ್ಧ ತಿಂದ್ರಿ. ತಿನ್ನು. ನಾನು ಮಟನ್ ಬಿರಿಯಾನಿ. ಇವರೆಲ್ಲ ಬುದ್ಧಿವಂತರು ಆಗ್ಬಿಟ್ಟವ್ರೆ. ಅಲ್ಟಿಮೇಟ್ ತಿಳ್ಕೊಂಡು ಐ ನೀಡ್ ಗೈಸ್. ನಾನು ಬಿರಿಯಾನಿಗೋಸ್ಕರನೇ ಬಂದಿದ್ದು. ಕುಷ್ಕಾ ತಿನ್ನು, ಟೇಸ್ಟ್ ನೋಡು. ರಾಜ್ಗೋನ್ ಗಾಲ್ಸ್ ಕುಡಿತೀನಿ ನಾನು. ಅಟ್ಟಿ ಯಾರು ಕೊಡಿಸ್ತಿದ್ದೀರಾ? ಯಾರು ಸ್ಪಾನ್ಸರ್? ನನ್ನ ಹತ್ರ ಯಾಕೆ ಬರ್ತೀಯಾ? ಕೇಳಿದ್ದು ಯಾರು ಸ್ಪಾನ್ಸರ್ ಮಾಡ್ತವ್ರೆ ಅಂತ ಕೇಳ್ದೆ. ನಮ್ಮ ಅಕ್ಕ ಸ್ಪಾನ್ಸರ್ ತಮ್ಮಗೋಸ್ಕರ ಕೂಲಾಗಿ ಮಾತಾಡು. ಯಾಕೆ ಕಾನೂನು ಸ್ಪಾನ್ಸರ್ ಯಾರು ಮಾಡ್ತಾರೆ? ಏಮಂತ ಯಾಕೆ ಪಾಸ್ ಆಗಿರೋದು ಅವ್ರು ಕೊಡ್ತಾರೆ. ನೀನ್ ಯಾಕೆ ಅಷ್ಟೇ ಅಂತ್ಯಾ? ನೀನ್ ಪಾಸ್ ಆದೇನೆ ಫೇಲ್. ಆಯ್ತು ಲಾಸ್ಟ್ ಯಾರು ತಿಂತೀರೋ ಇರಲ್ಲ. ಅಟ್ಲೀಸ್ಟ್ ನಾನು ಫೇಲ್ ಆಗಿದ್ದೀನಿ. ಡ್ರಾಪ್ ಔಟ್ ಆಗೋರು ಕೊಟ್ಕೊಂಡು ಡ್ರಾಪ್ ಔಟ್ ಆಗೋರು ಉದ್ಧಾರ ಆಗ್ತಾನೆ ಅಂತ. ಎಲ್ಲ ದೊಡ್ಡ ಬಿಲಿಯನರ್ಸ್ ಎಲ್ಲ ಡ್ರಾಪ್ ಔಟೇ ನೋಡಿ. ಸಪ್ಲೈಯರ್ ಆದ ಅಲ್ಲ ನಿಂದು ಇಕ್ಕೋ. ನಂದಿಲ್ಲ ಮೊಬೈಲ್ ಇಸ್ಕೊಡು, ಇಕ್ತೀನಿ. ಇದು ಏಮಂತ ನೋಡ್ಕಲ್ಲೇ ಒಂಚೂರು ಮಗುನ. ಎಷ್ಟು ಮುದ್ದಾಗಿ ಬಡಿಸ್ತಾ ಇದೀಯಾ. ಅದ್ ನೋಡು, ದನ ಕುತ್ಕೊಂಡ್ ತಿಂತದಲ್ಲಿ.
ಇವರು ಬಿರಿಯಾನಿ ರೈಸ್ ಆರ್ಡರ್ ಮಾಡೋರೆ, ಆದ್ರೆ ಇದು ಸ್ವಲ್ಪ ಏನಾಗಿದೆ ಅಂದ್ರೆ ಬೇಯಿಸಿ ಏನಾಗಿದೆ ಇದು, ಅದು ಫ್ಲೇವರೇ ಹೋಗ್ಬಿಡೈತೆ, ನೀರು ಹೋಗ್ಬಿಟ್ಟೈತೆ. ರೈಸ್ ಯಾಕೆ ಹಂಗೈತೆ ಹೇಳು? ಪದೇ ಪದೇ ಹೀಟ್ ಮಾಡಿದ್ರೆ ಹಂಗೆ ಆಗುತ್ತೆ. ನೀರು ಹೋಗ್ಬಿಟ್ಟಿರತ್ತಲ್ಲ. ಒಂದೇ ನಿಮಿಷ, ನೀರು ಹೋಯ್ತು, ತಿನ್ರಿ. ನಿನಗೆ ನೀನ್ ಚಾನ್ಸ್ ತಗೊಬೇಕು ಇದಕ್ಕೆ, ಅದನ್ನ ಬಿಟ್ಟು ಪಾರ್ಟಿ ಕೊಡಿಸ್ತವ್ರು. ಬಿಡೋ ನಾಚ್ಕೊಂಬೇಡ ಬಿಡೋ. ಏನಕ್ಕೋ ಈ ಪಾರ್ಟಿ ಅಲ್ಲ ಕಣೆ, ನೀನೆಲ್ಲ ರಾಂಗ್ ರಾಂಗ್ ಹೇಳ್ತಾ ಇದೀಯಲ್ಲ. ಅವ್ಳು ಏನಂತ ಗೊತ್ತಾ, ದೇವದಾಸ್ ಮದುವೆ ಆಗಲ್ಲ ಹುಡುಗಿ. ನೀನ್ ಆಗ್ತಿಯಲ್ಲ ಅವನಿಂದ ಮುಂಚೆ ಮೂರು ಮದುವೆ ಯೋಗ ಬೇಕು ಅಂತಾನೆ ಹಂಗ ಆಡೋದು ಕಣೋ. ಸೆಕೆಂಡ್ PU ಪಾಸ್ ಆಗ್ಬಿಟ್ಟು ಅವ್ನು ಜಸ್ಟ್ ಪಾಸ್ ಆಗೋಣಂತ ಗಾಂಚಲಿ ಕಣೋ ಒಂದು. ಒಂದ್ ದಿವಸದಲ್ಲಿ ಓದ್ಬಾರ್ದವನೆ. ನಡಿ, ಒಂದ್ ದಿವಸದಲ್ಲಿ ಬಂದಿರೋದು ಇವತ್ತು. ತೋರ್ಸೋ, ಚಾರ್ಜ್ ತಗೊಳೋ. ಗೈಸ್ ಹೊರಗಡೆ ಬಂದಿದ್ದೀರಾ, ಬಿಹೇವ್ ಯಾಕೆ ಹಿಂಗ್ ಆಡ್ತಿದ್ದೀರಾ? ಮರ್ಯಾದೆ ಇಲ್ದಿರ ಅವಳು ಜಗಳ ಆಡೋದು ಹೆಂಗಮ್ಮ ಹೊಡಿತಾರೆ. ನಾನು ಸಾಕ್ತೀನಮ್ಮ ಇವ್ರಿಬ್ರನ್ನ. ಏಯ್ ಬೆಳ್ಳಕ್ಕಂತಿದ್ಯಲ್ಲ ಅವ್ರನ್ನ. ನಿಜ ಹೇಳು, ಬೆಳ್ಳಗಾಗಿಲ್ವ ನೀನು? ಏನಂಗಿಂತ ಬೆಳ್ಳಗಾಗಿದ್ಯಾ ನೀನು? ನಿನಗಿಂತ ಬೆಳ್ಳಗಾಗೋಣ ಅವನು. ಇರ್ಲಿ ಬಿಡು, ಅವ್ನು ಚೆನ್ನಾಗಿರ್ಲಿ. ಪ್ರೀತಿ ನೀಡೋನ್ ದೋಸ್ತ ಕಣೋ. ನನ್ ಕಲರ್ ಅರ್ಧ ಇದ್ದಿಲ್ಲ, ನಾನು ಹುಡ್ದಾಗಿದ್ದಿದ್ ಕಲರ್ ಅಲ್ಲಿ ನೀನ್ ಇವಾಗ 1% ಇಲ್ಲ, ಆಯ್ತಾ? ಹೋಗೆ ನಮ್ಮಮ್ಮನ ನಿಮ್ಮಮ್ಮನ ಕೇಳೋಗೆ, ನಿಮ್ಮಪ್ಪ ನನ್ ಮಖ ನೋಡ್ಬೇಕು ಅಂತ ಪೂಜೆಗಳು ಮಾಡಿ ತೋರ್ಸಿದ್ದು, ಆಯ್ತಾ? ಕೇಳೋ. ತಾತ ನಮ್ಮ ಅಣ್ಣಂಗೆ 2 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಬ್ಯಾನರ್ ಹಾಕ್ಸ್ಬಿಟ್ಟು ಊಟ ಹಾಕ್ಸ್ಬಿಟ್ಟು ಒಂದು ಗೋಲ್ಡ್ ಚೈನ್ ಮಾಡಿಸಿ ಕೊಟ್ಟಿದ್ದೆ ನಾಮಕರಣಕ್ಕೆ. ಆಯ್ತು ಎದ್ದಳಲ್ಲಿ ಸಿನಾ, ನಾನ್ ಟಚ್ ಮಾಡಿಲ್ಲ. ಚಿಕನ್ ಬಿರಿಯಾನಿ ಗರಂ ಅವ್ರಿಗೆ ಹೇಳ್ತಾ ಇದೀನಿ, ಅವ್ರಿಗೆ ಹೇಳ್ತಿದಾರೆ ರೈಸ್. ಲಿಟ್ರಲಿ ತಿಂದ್ರೆ ಹೊಟ್ಟೆ ನೋವು ಬಂದ್ಬಿಡುತ್ತೆ, ಹೊಟ್ಟೆ ನೋವು. ಬಿಟ್ರಲ್ಲೋ ಪಾಸ್ ಆಗಿರೋದಕ್ಕೆ ಪಾರ್ಟಿ ಕೊಡ್ಸಿದ್ಯಲ್ಲ, ಅವನು ರೋಸ್ಟ್ ಮಾಡಿರೋ ಪಾರ್ಟಿ ತಗೊಂಡ್ಬಂದು ಕೊಟ್ಟವ್ನು ರೈಸ್ನ. ಅವ್ನು ಹೆಂಗೋ ಅವ್ನು ಇಷ್ಟು ನೆಮ್ಮದಿಯಾಗವನೆ ಪಾಸ್ ಆಗ್ಬಿಟ್ಟು. ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ ಅವ್ರನ್ನ. ಸುಮ್ಮನೆ ಎದ್ಬಿಡು, ಎಲ್ಲಾ ಟೈಮು ಬರ್ತೀಯಾ ಹಿಂಗಂತೀಯ, ಆಮೇಲೆ ನನಗೆ ಹಾಕೊಂಡು ರುಬ್ತಾನ ಅವನು. ನಿನಗೇನ್ ಗೊತ್ತು, ಹೋಗ್ಬಿಡ್ತೀನಿ. ನೀನ್ ಇಷ್ಟು ನೆಮ್ಮದಿಯಾಗಿ ಯಾಕಿದ್ಯಾ ಹೇಳು, ನಂಗೆ ನೋಡಕ್ ಆಗ್ತಾ ಇಲ್ಲ. ಮೈ ರೂಲ್ಸ್ ಆಗಲ್ವೋ? ಯೋರ್ ಲೈಫ್ ಮೈ ರೂಲ್ಸ್. ಹೌದಾ? ನಾನ್ ಬರ್ಲಾ ಮನೆಗ್ ಮತ್ತೆ? ಬಾರಲ್ಲು, ನಮ್ ಮನೆಗ್ ಬಂದ್ರೆ ಪವಿನ್ ನೋಡ್ ನಾಚ್ಕೊಂಡು ಓಡೋಗೋ ನಾಯಿ ನೀನು. ಒಂದ್ ಸ್ವಲ್ಪ ಆಸೆ ಬನ್ನಿ, ಆಸೆ ತಿರ್ಗಿ ಒಂದೇ ಒಂದು ಮಾತಾಡ್ಬಿಟ್ರೆ ಏನೋ. ವರ್ಷಿತಾ ಅವ್ರ ಗರ್ಲ್ ಫ್ರೆಂಡ್ ಹೆಸರು ಅಂತ. ಆಯ್ತು ಬಿಡೆ. ಗರ್ಲ್ ಫ್ರೆಂಡ್ ಯಾರು? ಅವ್ನ ಗರ್ಲ್ ಫ್ರೆಂಡ್ ಎಷ್ಟೇನು? ಪವಿತ್ರಾಗೇನು ಕ್ಯೂರಿಯಾಸಿಟಿ? ಪವಿನ್ ನಿನಗೇನೆ? ಯಾರು ನಿನಗೇನೆ? ಪವಿತ್ರ ಪವಿತ್ರ ಪವಿ ಅಂದ್ಬಿಟ್ಟು ಗರ್ಲ್ ಫ್ರೆಂಡ್ ಹೆಸರು ಇಲ್ಲ ಅಂತಾನೆ ಇಂಡೈರೆಕ್ಟ್ ಆಗಿ. ಏನ್ ಈ ಆಟಗಳಿರೋ ನಾವು ನೋಡೇ ಇಲ್ಲ. ನಿಮ್ಮನ್ನ ನಂಬಕ್ಕಾಗಲ್ಲ. ಅವರು ನಿನ್ನೆ ನಾನ್ ಕೂತಿದ್ದೀನಿ ಆಯ್ತಾ. ಸೊ ಪವಿ ಹಿಂದೆ ಅತ್ತಮ್ಮ ಕುತ್ಕೋ ಅತ್ತಮ್ಮ ಇಲ್ಲೇ ತಾನೇ ಇರೋದು, ವಾಕ್ ಮಾಡ್ಕೊಂಡು ಬರ್ತಿದ್ರೆ ನಿನ್ ಜೊತೆ ಬರಲ್ವಂತೆ. ಪಾಟಿ ನಂಬಿಕೆ ನಿನ್ ಡ್ರೈವಿಂಗ್ ಮೇಲೆ, ರೈಡಿಂಗ್ ಮೇಲೆ ನಂಬಿಕೆ. ಯಾಕೆ ಪೆಟ್ರೋಲ್ ವಾಸನೆ ಹೊಡಿತೈತೆ ಗಾಡಿ ನಿಮ್ದು? ಓ ಇಲ್ಲಿ ಮನ್ಮತ ಅವ್ರೆ, ಹಾಯ್ ನಮಸ್ಕಾರ ರೀ. ರೀ ನಾನ್ ನಿಮ್ನ ಪೇಪರ್ ಅಲ್ಲಿ ನೋಡಿದ್ರಿ ರೀ, ಏನ್ ಪರ್ಸೆಂಟೇಜ್ ತೆಗ್ದಿದ್ದೀರಿ? ಸುಮ್ನೆ ಕಣ ಇರಿಟೇಟ್ ಮಾಡ್ತಾ ಇದೀರಿ. ಸಾರಿ ಮಚ್ಚ, ಆಯ್ತು ಇನ್ನೊಂದ್ಸರಿ ಮಾಡಲ್ಲ. ಅವ್ನ್ ಬೇಜಾರ್ ಮಾಡ್ಕೊಂಬಿಟ್ಟ ಕಣೋ. ಅವ್ನ ಹತ್ರ ಹೋಗೋ, ಅವ್ನ ಹತ್ರ ಹೋಗೋ, ಸಾರಿ ಕೇಳ್ತೀನಿ. ಸಾರಿ 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 ಡಿಗ್ರಿನಲ್ಲಿ ಅಂತ ಹೋಗೋ ರಾಜ್ಗೆ. ಇಲ್ಲಿ ನೋಡ್ತಿದ್ದೀರಲ್ಲ, ನಮ್ಮ ಅಪ್ಪದ್ದು ಗಾಡಿ ಕೆಟ್ಟೋಗ್ಬಿಟ್ಟೈತೆ. ನಾನ್ ತಗೊಂಬಂದಿದ್ದೆ, ಸೊ ಗಾಡಿ ಇವಾಗ ಕೆಟ್ಟೋಗ್ಬಿಟ್ಟಿದೆ.
ನಾನು ವರುಣ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇವಾಗ ಹೋಗಿ ಒಂದು ಸ್ವಲ್ಪ ಏನಾದ್ರು ತಿನ್ಕೊಂಬರೋಣ ಅನ್ಕೊಂಡು ಇವಾಗ ಏನಾದ್ರು ತಿನ್ನಕ್ಕೆ ಹೋಗ್ತೀನಿ. ಆ್ಯಕ್ಚುಲಿ ನಾನು ಬಂದಿದ್ದೆ ತಿನ್ನಕ್ಕಂತ ಪುಲಾರ್ ಬೇರೆ ಐಸ್ ಕ್ರೀಮ್ ತಿಂದೆ. ಇವಾಗ ಮತ್ತೆ ಹೋಗ್ತೀನಿ, ಮತ್ತೆ ಏನಾದ್ರು ತಿನ್ಕೊಂಡ್ ಬರ್ತೀನಿ. ಅದೇನು ತಿಂತೀನೋ ಗೊತ್ತಿಲ್ಲ. ಗಾಡಿ ಕೆಟ್ಟೋದಾಗ ತಿನ್ಬೇಕು ಮೈಂಡ್ ಫ್ರೆಶ್ ಆಗಕ್ಕೆ. ಕೇಳಿಸ್ತಿದ್ದೆ ಅನ್ಸುತ್ತೆ ಅಲ್ಲ. ನನಗೆ ಸಡನ್ ಆಗಿ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಇಲ್ಲಿ ಬಂದು ಶಾಪಿಂಗ್ ಮಾಡ್ತಾ ಇದ್ದೀನಿ. ನಾನು ಯಾಕೆ ಹಿಂಗೆ ಆ್ಯಕ್ಚುಲಿ ಹುಡುಗಿರ್ನ ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ನನಗೆ ನಾನೇ ಅರ್ಥ ಆಗ್ತಾ ಇಲ್ಲ. ನನ್ನನ್ನು ಒಬ್ರು ಅರ್ಥ ಮಾಡ್ಕೊಂತಾರ. ಇಷ್ಟು ತಗೊಂಡಿದ್ದೀನಿ, ಅದೇ ಬಿಲ್ ಮಾಡಕ್ ನನ್ನ ಹತ್ರ ಕಾಸೇ ಇಲ್ಲ. ನಮ್ಮಮ್ಮನ ಹತ್ರ ಸ್ಕ್ಯಾನರ್ ಕಳಿಸಿ ನಮ್ಮಮ್ಮ ಇವಾಗ ಮಾಡಬೇಕು. ಫೈನಲಿ ನಮ್ಮಮ್ಮ ಕಾಸು ಹುಡಿಸ್ ಮಾಡಿದ್ದಾಯ್ತು. ಇವಾಗ ಎತ್ಕೊಂಡು ಹೋಗತ್ತೆ. ಐ ಲವ್ ಬೀಯಿಂಗ್ ಗರ್ಲ್. ಈ ಥರ ತಿಕ್ಲು ಥರ ಶಾಪ್ ಮಾಡೋದು ಹುಡುಗರಲ್ಲ. ಹುಡುಗಿರು ನಾವೇನಾದರೂ ಟೆನ್ಷನಲ್ಲಿ ಇದ್ದಾಗ, ಝೋನ್ ಔಟ್ ಆದಾಗ ಶಾಪಿಂಗ್ ಮಾಡಿದ್ರೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಗಾಯ್ಸ್. ಗೊತ್ತಿರಲಿಲ್ಲ ನನಗೆ. ಇನ್ಮೇಲೆ ತಲೆ ಕೆಟ್ಟಾಗೆಲ್ಲ ಶಾಪಿಂಗ್ ಮಾಡೋದೆ. ಕಾಸು ಅಪ್ಪದು ಅಮ್ಮದು, ಯಾಕಂದ್ರೆ ನಂದು ಅಷ್ಟಿಲ್ಲ ಗೈಸ್. ಏನು ಬರೋ ಇದ್ರಲ್ಲಿ ಕಮಿಟ್ಮೆಂಟ್ಸ್ ಎಲ್ಲ ಡಮಾರ್. ದರಿದ್ರ ಕಮಿಟ್ಮೆಂಟ್ಸ್ ಇರಬಾರ್ದು ಗೈಸ್ ಜೀವನದಲ್ಲಿ. ಇವನು ಒಳಗಡೆನೆ ಬಂದಿಲ್ಲ ಗಬ್ನನ್ ಮಗ. ಅರ್ಧ ಗಂಟೆ ಎಲ್ಲ ಕಾಯ್ಕೊಂಡು ಕುತ್ಕೊಳಕ್ ಆಗುತ್ತಾ ತೆಗಿಯೋದು ಗೈಸ್? ಇವನು ಒಳಗಡೆ ಬಂದಿಲ್ಲ. ಒಳಗಡೆ ಬಂದು ಇವ್ನು ಕಾಸು ಖರ್ಚು ಮಾಡ್ತಾನೆ ಅನ್ಬಿಟ್ಟು ಬಂದಿಲ್ಲ. ನನಗೆ ಟೈಮ್ ಇಲ್ಲ ಎಕ್ಕೋ ಅಂತ ಹೇಳಿಲ್ಲ. ನಾನು ಬಿಟ್ಟು ಹೋಗ್ತೀನಿ ಆಮೇಲೆ. ಎಕ್ಕೋ ಬೇಡ ಇಡ್ಕೋ. ಏನ್ ನಾಯಿ ತರ ಆಡ್ತೀಯಾ? ಏನ್ ಶೋಕಿ ಆಡ್ತೀಯಾ? ನೀನ್ ಶೋಕಿ, ನೀನ್ ಟಬಾಫೆಲ್ಲ, ನೀನ್ ನಾಯಿ, ನೀನ್ ಕಂತ್ರಿ. ವರುಣ್ ಟ್ರೈ ಮಾಡ್ತವನೆ, ಕಿಕ್ ಹೊಡಿತವನೆ. ಸ್ಟಾರ್ಟ್ ಆಗ್ತಾ ಇಲ್ಲ ಗಾಡಿ. ನಾನು ಹೇಳ್ದೆ ಏನಿಲ್ಲ ಅನ್ಬಿಟ್ಟು ಹೋಗ್ತಾನೆ. ನನಗೆ ಬರಲ್ವಂತೆ ಕೇಳಕ್ಕೆ. ರಾತ್ರಿ ಹೊತ್ತು ಗಾಡಿ ಈ ತರ ಕೆಟ್ಟೋದ್ರೆ ರೋಡಲ್ಲಿ ಒಬ್ಳೆ ಒಂಥರ ಹೋಗುತ್ತೆ ಗೈಸ್. ಏನ್ ಮಾಡೋದು, ನಿಜ ಕಷ್ಟ ಗೈಸ್. ನೀನೇನ್ ಹೇಳ್ಬಿಟ್ಟು ಬಂದೆ? ಗಾಡಿ ನಾನು ಕ್ಯಾರ್ ಕತ್ಕೊಂಡು ಹೋಗ್ತೀನಿ, ಹಿಂದಕ್ಕೆ ನಡಿಯೇ. 2 hours later. ಗೈಸ್, ನಾವು ಬಿಟ್ಟು ಬಂದ ಗಾಡಿನ ನಮ್ಮಪ್ಪ ಈ ಕಾರಲ್ಲಿ ಹಿಂಗೆ, ನಂಗೆ ಗೊತ್ತಿರಲಿಲ್ಲ ಮಮ್ಮಿ. ಅಲ್ಲೆಲ್ಲ ರೋಡಲ್ಲಿ ಹ್ಯಾಂಡ್ಲಾಕ್ ಹಾಕಿಲ್ಲ, ಹಂಗೆ ಬಿಟ್ಟು ಬಂದವ್ರು ಗಾಡಿನ ದಿಕ್ಕಪ್ಪಾಗ. ದಿಕ್ಕಾಪಾಲ್. ನನ್ನನ್ನೇ ದಿಕ್ಕಾಪಾಲ್ ಮಾಡ್ಬಿಟ್ಟವ್ರೆ. ಇವರೇನೋ ಗಾಡಿ ದಿಕ್ಕಾಪಾಲ್ ಬಗ್ಗೆ ಮಾತಾಡ್ತವ್ರೆ. ನನ್ಗೊಂದು 2 ವೀಲರ್ ಕೊಡ್ಸಿದ್ಯೇನಮ್ಮ. ನನ್ಗಿಂತ ಚಿಕ್ಕವರೆಲ್ಲ 2 ವೀಲರ್ ಅವ್ರದ್ದು ಐತಮ್ಮ. ಕೆಂಪು ಗಾಡಿ, ಕರೆಂಟ್ ಗಾಡಿ ಯಾರಿಗೆ ಇಸ್ಕೊಟ್ಟಿದ್ದು? ಇಸ್ಕೊಟ್ಟಿಲ್ಲ. ಇದೇ ನಾಲ್ಗೇಳಿ ನೀವು ಯಾರ್ದೆ? ಕರೆಂಟ್ ಗಾಡಿ ಯಾರ್ದಾದ್ರೆ ಓಡ್ಸೋದ್ ಯಾರು? ನನ್ನ ಹತ್ರ ಇರುತ್ತೆ ಕರೆಂಟ್ ಗಾಡಿ. ಗೈಸ್, ಹೆಸ್ರಿಗೆ ಮಾತ್ರ ಗಾಡಿ ನಂದು, ಆದ್ರೆ ಗಾಡಿ ನಂದಲ್ಲ. ಯಾಕಂದ್ರೆ ಅದು ಪವಿನೇ ಓಡಿಸ್ತಿರ್ತಾಳೆ. ಇರ್ಸ್ಕೊಂಡಿ ಅಲ್ಲಿ ಹೋಗಿ ಕತೆ ಆಮೇಲೆ ಹೇಳಿ ಅಂತ. ನಿನ್ ಕೈಲಾದ್ರೆ ಕೆಳಗಡೆ ಕೆಲ್ಸ ಗಾಡಿನ. ನಿಂಗಿಲ್ವೇನ್ ಪವರ್? ನಮ್ಮಮ್ಮ ನೀನ್ ನಿಲ್ಸೋಗ್. ನನ್ ಕೈನಲ್ಲಿ ಆಗಲ್ಲಪ್ಪ, ನಂಗೆ ಸಾಕಾಯ್ತಪ್ಪ. ಅಲ್ಲಿಂದ ಎತ್ಕೊಂಡು ಅಪ್ಪ ನೀನ್ ಯಾಕೆ ಹಿಂಗೆ? ನಮ್ಮಪ್ಪ ನೋಡಿ ಗೈಸ್, ಕಾರ್ ಒಳಗಡೆ ಸ್ಕೂಟಿ ಹಾಕೊಂಡ್ ಬರ್ಬೋದು ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾನು. ನನ್ಗೆ ಗೊತ್ತಪ್ಪ ನೀನ್ ಯಾಕೆ ಇನ್ನೊಂದ್ ಕಾರ್ ತಗೊಳಲ್ಲ ಅಂತ. ಇಡೀ ಜಾಯಮಾನ ಇದೇ ಕಾರಲ್ಲೇ ತೇಲ್ಸ್ಬಿಡ್ತೀಯ, ನನಗೆ ಗೊತ್ತು. ಏನೇ ಹೇಳಿ ಗೈಸ್, ನಾನು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ. ನನಗೆ ಓಡಾಡಕ್ ಒಂದು ಗಾಡಿ ಇಲ್ಲ ಗೈಸ್. ನನಗೆ ನಾನು ಇನ್ನೂ 10th ಸ್ಟ್ಯಾಂಡರ್ಡ್ ಹುಡುಗಿ ಅನ್ಕೊಂಡ್ಬಿಟ್ಟವ್ರು. ಏನೇನೋ ಮಾಡ್ತವ್ರೆ ಅರಸಾಹಸ. ಅಯ್ಯೋ ಏ ಮಮ್ಮಿ, ಆಕ್ಷನ್ ಮಾಡಬೇಡ, ಸ್ವಲ್ಪ ಎತ್ತು ಆಯ್ತಾ? ಏನು ಮಾಡಿದ್ರೆ ಆಕ್ಷನ್ ಮಾಡ್ತಾ ಇದೀಯಾ? ಇದೆಲ್ಲ ಮೆಮೊರೀಸ್ ಮಮ್ಮಿ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಏ ಸಿರಿ ಬಾರ ಎತ್ತು. ಅಪ್ಪ, ಒಂದು ಕಾರ್ ಇರ್ಬೇಕು, ನಮ್ಮ ಅಪ್ಪನ ಸ್ಕೂಟಿ ಇರ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟೈತೆ. ಅಪ್ಪ ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ಬರಲೇ ಯಪ್ಪ, ನಾನಂತ ನುಗ್ಗೆಕಾಯಿ ತಿನ್ನಲ್ಲ. ನುಗ್ಗೆಕಾಯಲ್ಲಿ ಗಾಡಿ ಹೊಡಿತವ್ರೆ. ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ನಮ್ಮ ಅಮ್ಮಂಗೆ ಹಂಗೆ ಎಳಿಬೇಡ. ಮುಂದಕ್ಕೆ ಸ್ವಲ್ಪ, ಇನ್ನೊಂದ್ ಸ್ವಲ್ಪ ಮುಂದಕ್ಕೆ. ಅಪ್ಪ ಯಾಕಪ್ಪ ಈ ಪಾದ ನಿನ್ಗೆ? ಮಾಡ್ಬೇಕಂತ ನಿಮ್ಮಪ್ಪ ಸರಿಯಾಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಅಪ್ಪ ಮೆತ್ತಗಪ್ಪ. ನೀನ್ ಸ್ಯಾಂಡ್ ಕರೆಕ್ಟ್ ಮಾಡಲಿ ಹ್ಯಾಂಡ್ಲು. ಏನಾದ್ರೂ ಮಾಡ್ತಿದ್ದಿ. ಇಲ್ಲ ಇಲ್ಲಿ ಹೆಂಗ್ರಿ ಮೊಚ್ಚ ತೇಲಿಲ್ಲ ನೀನು. ಮಡ್ಚಿದೆ, ಹೋಗಿಲ್ಲ. ನಾನ್ ಮಾಡ್ಲದಿಕ್ಕೆ ಹೋಗೋ. ಅಪ್ಪ ಕಿರ್ಚ್ಬೇಡಪ್ಪ ನಮ್ಮಮ್ಮ ಮೇಲೆ. ಸಿಗಾಕೊಂಡ್ಬಿಟ್ಟೈತೆ ಇರ್ಬೇಕು. ಅಪ್ಪ ನಾನು ಹೆಲ್ಪ್ ಮಾಡ್ಲಾ? ಸಾರಿ. ಕಾರಿಂದ ಸ್ಕೂಟ್ರಿ ಆಚೆ ಬರ್ತೈತೆ.
ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ, ನೀನೇ ಕೇಳ್ತಾ ಇಲ್ಲ. ಟ್ರೈನಲ್ಲಿ ತಂದ್ರು ಮಮ್ಮಿ, ಅದಕ್ಕೆ ನಂಗೆ ಚೆನ್ನಾಗಿರೋ ಗಾಡಿ ಇಸ್ಕೊಡ್ರಿ. ಎಲ್ಲಾದ್ರೂ ನಾನು ಹೋದಾಗ ಹಿಂಗೆ ನಿಂತೋದ್ರೆ ನಾನೇನು ಮಾಡಲಿ? ನಾನು ಕಾರ್ ಕೇಳ್ದೆ ಕೊಡ್ಸಿಲ್ಲ, ಸ್ಕೂಟ್ರು ಕೇಳ್ತಾ ಇದೀನಿ ಕೊಡಿಸ್ತಾ ಇಲ್ಲ, ನಾನು ಏನು ಕೇಳಿದ್ರು ಕೊಡ್ಸಲ್ಲ. ನಿಜಾಡು ವಿಡಿಯೋ ಮಾಡಿರ್ಲಿಲ್ಲ ಅಂದ್ರೆ ನನ್ನ ಮೇಲೆ ಹಾಕ್ಬಿಡ್ತಿದ್ದೆ ತಾನೆ. ಡ್ಯಾಡಿ ಡ್ಯಾಡಿ ಅಮ್ಮ ಕಲ್ಲಲ್ವಾ? ಯಾರಾದ್ರೂ ಮಾತಾಡ್ತೀರಾ? ನಾನು ಒಬ್ಳೆ ಎಷ್ಟಂತ ಮಾತಾಡ್ಲಿ? ನಾಯಿ ಬಡ್ಕೊಂತ ಇದೀವಿ ರೋಡಾಗ ನಿಂತ್ಕೊಂಡು. ಒಳಗಡೆ ಕಿಕ್ಕಿ ನಿಲ್ಸಿ ಹೋಗ. ನುಗ್ಗೆ ಪ್ಲೀಸ್ ಏನು ಮಾಡಬೇಡ. ನಿನಗೆ ಇದ್ರಲ್ಲಿ ಸಾರು ಮಾಡ್ಬಿಟ್ಟು ತಿನ್ಸೋದೆ ನಿಮಗೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರು, ಕಮೆಂಟ್, ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕೆ ಹೋಗ್ಬೇಡಿ. ಯಾಕಂದರೆ ನಾನು ನಿಮ್ಮ ಪ್ರೀತಿಯ ಲೇಡಿ ಬಾಂಡ್. ಗೈಸ್, ನನಗೆ ಗೊತ್ತು ನೀವು ಒಂದು ಸ್ವಲ್ಪ ಕೋಪ ಮಾಡ್ಕೊಂಡಿದ್ದೀರಾ ನನ್ನ ಮೇಲೆ ಅಂತ. ಸೊ ನಾನು ನಿಮ್ಮನ್ನ ಸಾರಿ ಕೇಳಲ್ಲ. ಅದ್ರ ಬದಲಾಗಿ ಡೈಲಿ ವಿಡಿಯೋ ಬಿಟ್ಟು ನಿಮ್ಮನ್ನ ಖುಷಿ ಪಡಿಸ್ತೀನಿ. ಸ್ವಲ್ಪ ಟೈಮ್ ಕೊಡಿ ಆಯಿತಾ? ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ನಾಳೆ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಮತ್ತೆ ಸಿಗುವ. ಬಾಯ್.